ಕಡೆ ಇಟ್ಟಿಲ್ಲ, ಅವ್ರಿಗೂ ಅವಕಾಶ ಕೊಟ್ಟಿದ್ದೀವಿ. ಆದರೆ ಲಿಮಿಟೆಡ್ ಆಗಿ ಮಾಡಿ ಮೇಜರ್ ಪ್ರಯಾರಿಟಿ ಆದ್ಯತೆ ಹೆಚ್ಚಿನ ಅವಕಾಶ ಸಾರ್ವಜನಿಕರಿಗೆ ಕೊಟ್ಟಿದ್ದೀವಿ. ಯಾಕಂದ್ರೆ ಇದು ಯಾರ ಸ್ವತ್ತಲ್ಲ, ದೇವಿ ಯಾರೋ ವಿಐಪಿಗಳ ಸ್ವತ್ತಲ್ಲ, ದೇವಿ ಎಲ್ಲರಿಗೂ ಸೇರಿದ್ದು. ನೀವು ಸಾರ್ವಜನಿಕರನ್ನ ಸೈಡ್ಗೆ ತಳ್ಳಿಬಿಟ್ಟು ಅವ್ರಿಗೆ ಸಿಗಬೇಕಾಗಿರುವಂತಹದನ್ನ ಇನ್ನೊಬ್ಬರು ಕಸ್ಕೊಳ್ಳೋದು ಇದು ದೈವ ಭಕ್ತಿ ಇರೋರು ಮಾಡುವಂತ ಕೆಲಸ ಅಲ್ಲ. ಯಾರನ್ನ ದೇವಸ್ಥಾನಕ್ಕೆ ಬಂದ್ರೆ ಒಬ್ಬ ಭಿಕ್ಷುಕನ ತರ ಬಂದು ದೇವಿಗೆ ನಮಸ್ಕಾರ ಹಾಕಿ ಹೋದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಪುರಾಣದಲ್ಲಿ ಇಂಥದ್ದು ಸಾವಿರಾರು ಉದಾಹರಣೆಗಳು ಇದಾವೆ. ಆದ್ರೆ ಈಗ ಏನಾಗಿದೆ ಸಂಸ್ಕೃತಿ, ನಾನು ವಿಐಪಿ ಅಂತ ದೇವ್ರ ಮುಂದೆನೂ ತೋರಿಸ್ಕೊಳ್ಬೇಕು ಅಂತ ಅಂದ್ರೆ ಕಾಲ ಇದು. ದೇವ್ರಿಗೆ ನೀವು ವಿಐಪಿ ಅಂತ ತೋರಿಸ್ಕೋಬೇಕಾ? ಜೊತೆಗೆ ಗಣ್ಯ ವ್ಯಕ್ತಿಗಳ ಹೆಸರಿನಲ್ಲಿ ಆಗ್ತಾ ಇದ್ದ ದುರುಪಯೋಗಗಳಿಗೆ ಕಡಿವಾಣ ಹಾಕಿ ಅವ್ರಿಗೂ ಅವಕಾಶ ಮಾಡಿಕೊಟ್ಟು ಗಣ್ಯ ವ್ಯಕ್ತಿಗಳಿಗೆ. ಆದ್ರೆ ನಂಬರ್ 1 ಪ್ರಯಾರಿಟಿ ಜನರಲ್ ಪಬ್ಲಿಕ್ಗೆ ಕೊಟ್ಟಿದ್ರಿಂದ ಈ ವರ್ಷ ಜನ ನೂಕುನುಗ್ಗಲು, ಜನ ಟೈಮು ವೆಯ್ಟ್ ಮಾಡಿದರೂ ಕೂಡ ನೂಕುನುಗ್ಗಲು ಇಲ್ಲದೆ ದರ್ಶನ ಆಗಿದೆ. ಬಂದವರಿಗೆ ನೀರಾಗಲಿ ಟಾಯ್ಲೆಟ್ ಹೋಗಿದ್ದಾರೆ. ಅದರಿಂದ ಎಲ್ಲ ಒಂದ್ ಕಡೆ ಹಾಸನ ಜಿಲ್ಲೆಗೇನೆ ಗೌರವ ಬಂದಿದೆ ಹೆಚ್ಚಾಗಿ ಅಂತ ನಾನು ಅನ್ಕೊಳ್ತೇನೆ. ಈ ವರ್ಷದ ಕಾರ್ಯಕ್ರಮ ಹಾಸನದ ಜನತೆ ಮತ್ತು ಜಿಲ್ಲೆಯ ಕೀರ್ತಿಯನ್ನ ಇನ್ನೊಂದು ಸ್ವಲ್ಪ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಹಾಸನಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಗೌರವವನ್ನ ತಂದುಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಸವಾಲಿತ್ತು, ಯಾವ ತರ ನಿಭಾಯಿಸ್ತಾರೆ? ಮೊದಲನೇದಾಗಿ ಸಚಿವರಾಗಿ ಬಂದಿದ್ದೀರಾ, ಅಲ್ಲಿ ಎಲ್ಲರೂ ಅನ್ಕೊಂಡು ರಾಜಕಾರಣಿಗಳಿಂದ ಜನಪ್ರತಿನಿಧಿಗಳು ಮತ್ತೆ ಸಾರ್ವಜನಿಕರೆಲ್ಲ ಯಾವ ತರ ನಿಭಾಯಿಸ್ತಿತ್ತು, ಇದೊಂದು ನಿಮಗೆ ಸವಾಲಿತ್ತು. ಈ ಸವಾಲನ್ನ ನಿಭಾಯಿಸಿದ್ರೆ ಸಕ್ಸಸ್ ಆಗಿದೆ. ಏನು ಅನ್ಸುತ್ತೆ? ಟಿಕೆಟ್ ಎಷ್ಟೊತ್ತಂಕ ಇರುತ್ತೆ? ಇವತ್ತಿಂದು ನಾಳೆದು, ಇವತ್ತು ಕ್ಲೋಸ್ ಏನು ಅಂತ? ಇದು ನಾವು ಈ ಬಾರಿ ಈ ವಿಐಪಿ ಪಾಸ್